ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಕಲ್ಲಂಗಡಿ ಹಣ್ಣಿನ ಮೊಹಬ್ಬತ್ ಶರ್ಬತ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದೇಹ ಕೂಡ ತಂಪಾಗಿರುತ್ತೆ. ಇದು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತು ಮೊದಲು ನಾನು ಕಲ್ಲಂಗಡಿ ಹಣ್ಣನ್ನು ಹೋಳು ಮಾಡಿಕೊಂಡು ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಬೀಜ ತೆಗ್ದು ಹಾಕ್ತೀನಿ ಅಂದರೆ ತೆಗೆದು ಹಾಕ್ಬೋದು. ಬೀಜ ತೆಗಿಲಿಲ್ಲ ಅಂದರೆ ಬೀಜ ಸಮೇತನೇ ಹಾಕಿ ರುಬ್ಬಿ ನಾವು ಈ ಥರ ಫಿಲ್ಟ್ರ್ ಮಾಡ್ಕೋಬಹುದು. ನೀವೇನಾದ್ರು ನನಗೆ ಬೀಜ ಬೇಡ, ಯಾಕಂದರೆ ಬೀಜನೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ. ಕಲ್ಲಂಗಡಿ ಹಣ್ಣಿನ ಬೀಜ ಏನೂ ತೊಂದರೆ ಆಗೋಲ್ಲ, ಹಾಕೊಂಡು ರುಬ್ಬೋದು. ಹಾಗಾಗಿ ನಿಮಗೇನಾರು ನಂಗೆ ಬೀಜ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸಣ್ಣಕ್ಕೆ ಹೆಚ್ಕೊಂಡು ಬೀಜ ಎಲ್ಲ ತೆಗಿಬೋದು. ನಾನು ಬೀಜ ಸಮೇತನೇ ಹಾಕಿ ರುಬ್ಬಿ ಅದನ್ನ ಸೋಸ್ಕೊತಾ ಇದ್ದೀನಿ. ನೋಡಿ, ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಇದೆ. ನಾನಿದು 2 ಗ್ಲಾಸಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ನಾನು 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. 2 ಗ್ಲಾಸ್ಗೆ ನಾನು ಇದು ಶರ್ಬತ್ ಜ್ಯೂಸ್ ಮಾಡ್ತಿರೋದು, ಹಾಗಾಗಿ ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಇದೊಂದು ಅರ್ಧ ಗಂಟೆ ಇದು ಬರುತ್ತೆ ನೋಡಿ, ಕಾಮಕಸ್ತೂರಿ ಬೀಜ ಬರುತ್ತೆ ನೋಡಿ, ಇದನ್ನು ನೆನೆಸಿಟ್ಕೊಂಡಿದ್ದೆ. ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಇದು 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಗ್ಲಾಸ್ಗಲ್ವ, ಹಾಗಾಗಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಎಷ್ಟಾರು ಹಾಕೊಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಹಾಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಸಣ್ಣಕ್ಕೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ತಿರುಗಿಸಿದ್ರೆ ಮಿಕ್ಸ್ ಆಗುತ್ತೆ. ಈ ಕಾಮಕಸ್ತೂರಿ ಬೀಜ ಇದೆ ನೋಡಿ, ಅದು ತುಂಬ ದೇಹಕ್ಕೆ ತಂಪು ಕೊಡುತ್ತೆ, ಹಾಲು ಶಕ್ತಿ ಕೊಡುತ್ತೆ. ಕಲ್ಲಂಗಡಿ ಹಣ್ಣಿನ ರಸ ಬಂದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಹಾಗಾಗಿ ಸಕ್ಕರೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲ್ಲಂಗಡಿ ಹಣ್ಣಿನ ಜೊತೆನೂ ರುಬ್ಕೋಬಹುದು. ಏನಾದ್ರು ನನಗೆ ಸ್ವೀಟ್ ಏನಾದ್ರು ಜಾಸ್ತಿ ಬೇಡ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಇರಲಿ ಸ್ವೀಟ್ ಜಾಸ್ತಿ ಇರಲಿ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ 3 ಸ್ಪೂನ್ ಹಾಕಿದ್ದೀನಿ. 2 ಗ್ಲಾಸ್ ಜ್ಯೂಸ್ಗೆ 3 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನೇನಿಲ್ಲ, ಇವಾಗ ಕಾಮನ್ನಾಗಿ ಎಲ್ಲ ಮದುವೆ ಮನೆಗಳಲ್ಲೂ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಅವಾಗ ಮಧ್ಯದಲ್ಲಿ ಕೊಡ್ತಾ ಇರ್ತಾರೆ. ಮತ್ತು ಇದೇನಪ್ಪ ಅಂದರೆ ನಾರ್ತ್ ಇಂಡಿಯನಲ್ಲಿ ಕಾಮನ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಇದು ಕಾಮನ್ ಆಗಿದೆ, ಶರ್ಬತ್ ಅವ್ರು ಮಾಡೇ ಮಾಡ್ತಾರೆ. ಇದು ಹೆಲ್ತಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇವಾಗಿನ ಈ ಬಿಸಿಲಲ್ಲಿ ದೇಹಕ್ಕೆ ಏನಾದ್ರು ತಂಪಬೇಕು ಅನ್ಸುತ್ತಲ್ವ, ಹಾಗಾಗಿ ಮಕ್ಕಳೇನಾದ್ರು ಕೇಳ್ತಾ ಇರ್ತಾರೆ ಏನಾರು ಮಾಡಿಕೊಡಿ ಅಂತ. ದಿನ ಒಂದೊಂದು ಜ್ಯೂಸು ಮಿಲ್ಕ್ ಶೇಕ್ ಮಾಡ್ಕೊಡ್ತಿರ್ತೀವಲ್ವ, ಅದರಲ್ಲಿ ಇದು ಒಂದು ಆ್ಯಡ್ ಮಾಡಿಕೊಂಡ್ರೆ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗನ ಮಾಡಿಕೊಟ್ಟಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತ ಹೇಳ್ಬಹುದು, ಅಷ್ಟು ಚೆನ್ನಾಗಿತ್ತು. ಮತ್ತೇನಪ್ಪ ಅಂದರೆ ಈ ಬೇಸಿಗೆಯಲ್ಲಿ ನಮಗೆ ಊಟ ಎಲ್ಲ ಏನೂ ಅಷ್ಟು ಬೇಡ ಅನಿಸುತ್ತೆ, ಯಾಕಂದರೆ ಊಟ ಸೇರಲ್ಲ. ಬಿಸಿಲು, ನೀರು ಏನಾದರೂ ಕುಡಿಬೇಕು ಅನಿಸುತ್ತೆ. ಆವಾಗ ನಾವು ಈ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಫ್ರಿಜ್ನಲ್ಲಿಟ್ಟು ಕೂಡ ಕುಡಿಬೋದು ಈ ಶರಬತ್ತನ್ನ. ಇಲ್ಲ ಫ್ರಿಜ್ಜಲ್ಲಿ ಇಡಲ್ಲ, ನಾವು ಇನ್ಸ್ಟೆಂಟಾಗಿ ಯಾರಾದ್ರು ಬಂದಿದ್ದಾರೆ ಗೆಸ್ಟು, ನಾವು ಸಡನ್ನಾಗಿ ಮಾಡ್ಕೊಡ್ತಾಯಿದ್ದೀವಿ, ಬಿಸಿಲಲ್ಲಿ ಯಾರು ಬರ್ತಾರೆ ನೋಡಿ ಗೆಸ್ಟು, ಅವರು ಮಾಡ್ಕೊಡ್ತಾಯಿದ್ದೀವಿ ಅಂದರೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಇದನ್ನ ಆ್ಯಡ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಬಾಯಿ ಕೂಡ ರುಚಿ ಇರುತ್ತಲ್ವ. ಹಾಗಾಗಿ ನಾನಿದು ಹಣ್ಣಿಂದು ಶರ್ಬತ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.